ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಂದರೆ ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು, ಹಾಗೆ ನಾವು ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಹಬ್ಬದ ಹಿಂದಿನ ದಿನ, ಅಂದರೆ ಥರ್ಸ್ಡೇ ನಾನು ಹೂವೆಲ್ಲ ತರೋಣ ಅಂತೇಳಿ ಮಲ್ಲೇಶ್ವರಂ ಹೂವಿನ ಮಾರ್ಕೆಟಿಗೆ ಹೋಗಿದ್ದು. ಫ್ಲವರ್ಸ್ ಅಂತ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ನನ್ನ ಕೈಲಿ ಹಿಡ್ದಿದ್ನಲ್ಲ, ಅದು ಆ್ಯಕ್ಚುಲಿ ಹೆಸರು ಗೊತ್ತಿಲ್ಲ, ಬಟ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಬಟ್ ಲಕ್ಷ್ಮಿಗೆ ಹಾಕಿದ್ರೆ ವೆಯ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೊಗೊಳ್ಲಿಲ್ಲ. ಸೊ ನಾನು ಮಲ್ಲಿಗೆ ಹಾಗೆ ಕಮಲ ಇರೋವಂಥದ್ದು ಹಾರನ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಆರ್ಚ್ ನೋಡಿದ್ರಲ್ವ, ಇದು ಅಷ್ಟು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಕೂಡ ತೊಗೊಂಡೆ. ಸೊ ಸ್ವಲ್ಪ ಒಂದೆರಡು ಹಾರ ಬೇಕಿತ್ತು ನನಗೆ. 2 ಹಾರಗಳನ್ನ ತೊಗೊಂಡು, ಹಾಗೆ ಸ್ವಲ್ಪ ಬೇರೆ ಥರ ಹೂಗಳು ಬೇಕಿತ್ತು, ಹೂವು, ತುಳಸಿ ಹಾರ ಎಲ್ಲ ತೊಗೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ನಾವು ಮಾರ್ಕೆಟಿಂದ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಗಿತ್ತು. ಬಂದ ಕೂಡಲೇ ನಾನು ಅಡುಗೆ ಎಲ್ಲ ಮಾಡಿದೆ. ಅಮ್ಮ ನಿನ್ನೆನೇ ಬಂದಿದ್ದರು, ಅಂದರೆ ಬುಧವಾರ. ಅತ್ತೆ ಮಾವ ಇವತ್ತು ಬಂದರು. ಸೊ ಅವರೆಲ್ಲ ಬಂದ ಕೂಡಲೇ ಎಲ್ಲರೂ ಕೂಡ ಊಟ ಮಾಡಿಕೊಂಡು, ಮತ್ತು ನಾನು ಪೂಜೆಗೆ ಡೆಕೋರೇಷನ್ಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಆ ದೇವ್ರದ್ದು ಕೈ ಕಾಲು ಎಲ್ಲ ನಾನು ಫಸ್ಟ್ ಟೈಮ್ ತಂದಿದ್ದು. ಸೊ ಇದಕ್ಕೆ ಹೇಗೆ ಅಲಂಕಾರ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಹೀಗೆ ಕಾಲಿಗೆಲ್ಲ ನೇಲ್ ಪಾಲಿಷ್ ಹಾಕ್ತಾಯಿದ್ದೆ. ಹಾಗೆ ಕೈಗೂ ಅಷ್ಟೇ ಹಸ್ತಕ್ಕೇನಾದರೂ ಸ್ಟಿಕ್ ಮಾಡೋಣ ಅಂತೇಳಿ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ತಾಯಿದ್ದೆ. ಇದು ಅಮ್ಮ ನನಗೆ ಬಾಗಿನ ತಂದಿದ್ರು ಬುಧವಾರನೇ, ಆದರೆ ಬುಧವಾರ ಕೊಟ್ಟಿರಲಿಲ್ಲ. ಸೊ ಗುರುವಾರ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಬಾಗಿನ ಕೊಡ್ತಾಯಿದ್ರು. ಅಂದರೆ ಇದನ್ನು ಹೇಗೂ ನಾನು 5 ಜನ ಮುತ್ತೈದೆಯವ್ರನ್ನ ಕರೆದು ಅದನ್ನು ಕೊಡಬೇಕಿತ್ತು. ಸೊ ಹೇಗೋ ಹಬ್ಬದ ದಿನವೇ ಬರ್ತಾರಲ್ವ, ಆವಾಗ ಕೊಡೋಣ ಅಂಥೇಳಿ ಅದನ್ನ ಎತ್ತಿಟ್ಟೆ. ನೋಡ್ಬೋದು ನೀವಿಲ್ಲಿ, ನನಗೆ ಆಲ್ರೆಡಿ ಕೋಲ್ಡ್ ಆಗಿಬಿಟ್ಟಿದೆ. ಏನಕ್ಕಂದರೆ ಹಬ್ಬ ಅಂತೇಳಿ ಡೈಲಿ ತಲೆ ಸ್ನಾನ ಮಾಡೋದು, ಅದು ಇದು, ಮತ್ತು ಡಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೂ ಏನೋ ತುಂಬಾ ಇನ್ಫೆಕ್ಷನ್ ಥರ ಆಗಿ ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು ಹಬ್ಬದ ಟೈಮಲ್ಲಿ. ಸೊ ನಾನು ದೇವರೊಂದು ಕೈ ಕಾಲು ಎಲ್ಲ ರೆಡಿ ಆದಮೇಲೆ, ಹಾಗೆ ದೇವ್ರ ಕೂರ್ಸೋಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೋಬೇಕಿತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಕಂಪ್ಲೀಟಾಗಿ ನಮ್ಮ ಯಜಮಾನರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಆಮೇಲೆ ತೋರಣ ಮಾಡೋಣ ಅಂತೇಳಿ ತೋರಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನೋಡ್ಬೋದು, ನಾರ್ಮಲ್ಲಾಗಿ ತೋರಣ ಕಟ್ಟೋಕ್ಕಿಂತ ಈ ಥರ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಲುಕ್ಕಾಗಿ ಕೂಡ ಕಾಣುತ್ತೆ. ನೀವು ನೋಡ್ಬೋದು, ನಾನು ಕೊನೆಯಲ್ಲಿ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಾನು ಅದನ್ನ ಮನೆ ಬಾಗಿಲಿಗೆ ತೋರಣ ಕಟ್ಟಿದ್ದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ದೇವ್ರ ರೂಮ್ಗೂ ಒಂದು ಮಾಡಬೇಕಿತ್ತು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನಂದರೆ ನಾವು ಇದನ್ನ 1 ಡೇ ಮುಂಚೆನೇ ಮಾಡಿಟ್ಕೊಂಡ್ರೆ ಸ್ವಲ್ಪ ಆರಾಮಂತಾನೆ ಅನ್ಬೋದು. ಸೊ ಹಾಗಾಗಿ ನನಗೆ ಒಂದೇ ಒಂದು ತೋರಣ ಮಾಡೋಕ್ಕಾಗಿದ್ದು, ಅದನ್ನು ಎಂಟ್ರೆನ್ಸ್ಗೆ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಟೈಮ್ ನೋಡಿದ್ರೆ 8 ಗಂಟೆ ಆಯಿತು, ಆದರೂ ಕೂಡ ಡೆಕೋರೇಷನ್ ಏನು ಕಂಪ್ಲೀಟ್ ಆಗಲಿಲ್ಲ. ಏನಕ್ಕಂದರೆ ಜೊತೆಲಿ ನಾನು ಚಕ್ಲಿ ಕರ್ಜಿಕಾಯಿ ಕೂಡ ಮಾಡ್ಕೊಳ್ತಾ ಇದ್ದೆ. ಚಕ್ಲಿ ಕರ್ಜಿಕಾಯಿ ಮಾಡೋಕ್ಕೆ ಅಮ್ಮ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಅಂದರೆ ಅಮ್ಮ ಅತ್ತೆ ಇಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾನು ಈ ಕಡೆ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಬಂದು ಮುತ್ತೈದೆಯವ್ರಿಗೋಸ್ಕರ ಬ್ಲೌಸ್ ಪೀಸ್ ಔಸ್ಕಿ ಎಲ್ಲ ಕೊಡಬೇಕಿತ್ತಲ್ಲ, ಅದನ್ನು ಪ್ಯಾಕ್ ಮಾಡ್ತಾಯಿದ್ರು. ನಾನು ಆಲ್ರೆಡಿ ಹಿಂದಿನ ದಿನವೇ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೆ. ಅಂದರೆ ಅಕ್ಕಿ ಆಗಲಿ, ಡ್ರೈ ಫ್ರೂಟ್ಸು, ನಾನೆಲ್ಲ ಈ ಥರ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ. ಅದನ್ನು ಚಿಕ್ಕ ಪ್ಯಾಕೆಟ್ ಮಾಡಿ, ಅಕ್ಕಿ ಪ್ಯಾಕೆಟ್ ಮಾಡಿ, ಹಾಗೆ ನಾನು ಬಾದುಷಾನ ಮನೇಲೇ ಮಾಡಿದ್ದು. ವೆಡ್ನೆಸ್ಡೇ ಅದನ್ನ ರೆಡಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೆ. ಅಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಅದನ್ನು ಒಂದೇ ಬ್ಯಾಗಿಗೆ ಹಾಕಿ ನೀಟಾಗಿ ಫಿಲ್ ಮಾಡ್ತಾಯಿದ್ರು. ಸೊ ಇದು ಅತ್ತೆ, ಇದು ಅಮ್ಮ. ಸೊ ಇದನ್ನು ಮಾತ್ರ ನಾನು ಇಲ್ಲಿ ಹೀಗೆ ಪ್ಯಾಕ್ ಮಾಡ್ತೀನಿ. ಇನ್ನು ನಾಳೆ ಆವಾಗ ಆ ತಕ್ಷಣಕ್ಕೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಹಾಗೆ ಬಳೆನ ಇದ್ರ ಜೊತೆಗೆ ಕೊಡ್ತೀನಿ. ಏನಕ್ಕಂದರೆ ಬಳೆ ಏನಾದರೂ ಇದ್ರೊಳಗೆ ಹಾಕಿದ್ರೆ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ವೀಳ್ಯದೆಲೆ ಮತ್ತು ಬಾಳೆಹಣ್ಣು ಅಷ್ಟೇ ಇದೇ ಬ್ಯಾಗಿಗೆ ಹಾಕ್ಬಿಟ್ರೆ ಬ್ಲೌಸ್ ಪೀಸ್ ಏನಾದರೂ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಸಪ್ರೇಟಾಗಿ ಕೊಡ್ತೀನಿ. ಟೈಮ್ ನೋಡ್ಬೋದು ನೀವು, 1:20 ಆಗಿದೆ. ಆದರೂ ಕೂಡ ನಾನಿನ್ನೂ ಲಕ್ಷ್ಮಿಗಿನ್ನೂ ಸೀರೆ ಉಡಿಸಿರಲಿಲ್ಲ. ಸೊ ಮತ್ತು 12 ಗಂಟೆ ಆದಮೇಲೆ ಮನೆಯೆಲ್ಲ ಮುಂದೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬಂದು ತಲೆ ಸ್ನಾನ ಮಾಡಿಕೊಂಡು ಆಮೇಲೆ ಕಳಸ, ಅಂದರೆ ಗಂಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಒಂದೇ ದಿನ ಲಕ್ಷ್ಮಿನ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಅವತ್ತೇ ಕಳಸನ ಸಡ್ಲಿಸೋದ್ರಿಂದ ನಾನು ಶುಕ್ರವಾರನೇ ಕಳಸ ಇಡ್ತಾ ಇದ್ದೀನಿ. ಏನಕ್ಕಂದರೆ 2 ದಿನ ಎಲ್ಲ ಆದರೆ ಲೆಕ್ಕ ಸರಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇಟ್ಟಿದ್ದ ದಿನವೇ ಲಕ್ಷ್ಮಿನ ಕದಲಿಸ್ಬೇಕು. ಹಾಗಾಗಿ ನಾನು ಅವತ್ತು ಶುಕ್ರವಾರ, ಅಂದರೆ 12 ಗಂಟೆ ಕ್ರಾಸ್ ಆದಮೇಲೆ ಗಂಗೆ ಪೂಜೆ ಮಾಡಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಲಕ್ಷ್ಮಿ ಕಳಸಕ್ಕೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ, ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಯಾವುದಾದ್ರೂ ಹೂವು ಹಾಕ್ಬೋದು. ಕೆಂಪು ಹೂವು ಲಕ್ಷ್ಮಿಗೆ ಶ್ರೇಷ್ಠ ಅಂತಾರೆ, ಕೆಂಪು ಹೂವು. ಹಾಗೆ ಬೆಳ್ಳಿ ಕಾಯಿನ್ ಹಾಕ್ಬೋದು. ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇಲ್ಲ ಅಂತ ಹೇಳಿದ್ರೆ ಒಂದು 5 ರೂಪಾಯಿ ಕಾಯಿನ್ ಹಾಕಿದ್ರೂ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿನ ಕೂರಿಸುವಂತಹ ಕಳಸಕ್ಕೆ ಅದ್ರ ಜೊತೆಗೆ ಇನ್ನಷ್ಟು ಸಾಮಾನುಗಳನ್ನ ಹಾಕಬೇಕಾಗುತ್ತೆ. ಕವಡೆ, ಗೋಮತಿ ಚಕ್ರ, ಗುಲಗಂಜಿ,
ಹಾಗೆ ಕಮಲದ ಬೀಜ ಅಂತೀವಿ ನೋಡಿ ಅದು, ಹಾಗೆ ಲಾವಂಚದ ಬೇರು ಅಂತಾರೆ ಅದು ಕೂಡ ಹಾಕಬೇಕು. ಹಾಗೆ ಏಲಕ್ಕಿ, ಲವಂಗ, ಕಲ್ಸಕ್ಕರೆ, ಹಾಗೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ಹಾಕಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಭಾಗದ ಅಡಿಕೆ ಹಾಕ್ತಿದ್ದೀನಿ. ಹಾಗೆ ಒಂದು ಪೂರ್ಣ ಫಲ ಅಂತೇಳಿ ಒಂದು ಸಂಪೂರ್ಣ ಅಡಿಕೆ ಅಂದರೆ ಪೂರ್ತಿ ಅಡಿಕೆನೂ ಕೂಡ ಅದರೊಳಗೆ ಹಾಕಬೇಕಾಗತ್ತೆ. ಹಾಗೆ ಒಂದು ಚಿನ್ನ ಏನಾದರೂ ಹಾಕಬೇಕು ಅಂತಾರೆ. ನಾನು ಯಾವಾಗಲೂ ಅಷ್ಟೇ ಪಾಪೋದು ಒಂದು ಉಂಗುರ ಯಾವುದಾದ್ರೂ ಹಾಕ್ತೀನಿ, ಇಲ್ಲ ನಿಮ್ಮ ಉಂಗುರ ಕೂಡ ಹಾಕ್ಬೋದು. ಈ ಥರನ ಹಾಕಿ ನಾನಿಲ್ಲಿ ಗಂಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಾಯಿ, ವೀಳ್ಯದೆಲೆ ಎಲ್ಲ ಇಟ್ಟು ಕಾಯಿನ ಇಟ್ಟು ಲಕ್ಷ್ಮಿನ ಕೂರಿಸೋ ಅಂಥದ್ದು. ಹಾಗೆ ಹಬ್ಬಕ್ಕೆ ಅಂತೇಳಿ ಕೆಲವೊಂದು ಐಟಮ್ಸ್ನ ಮಾಡಿದ್ದೆ, ಅಂದರೆ ಕಜ್ಜಿಕಾಯಿ, ಚಕ್ಲಿ, ಬಾದಾಮ್ ಪುರಿ, ಬಾದುಷಾ, ಹಾಗೆ ಮದ್ದೂರು ವಡ ಬರುತ್ತಲ್ಲ ಅದನ್ನು ಕೂಡ ಹಬ್ಬಕ್ಕೆ ಅಂತೇಳಿ ಮಾಡಿದ್ದು. ಅದು ಬಿಟ್ಟು ಇನ್ನು ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ನಾನು ಹಬ್ಬದ ಅಡುಗೆನ ಮಾಡಿದ್ದಂಥದ್ದು. ಸೊ ಇದೆಲ್ಲ ನಾನು ವಿಡಿಯೋ ಅಂದರೆ ರೆಸಿಪೀಸ್ ಮಾಡೋವಾಗ ಹಾಗೆ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೆ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ಥರ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದು 15th, 8th ನನಗೆ ಮಾಡೋಕ್ಕಾಗಿಲ್ಲ. ಈಗ ಕಾಮನ್ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ನನಗೆ 8th ಡೇಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ 15th ಹಬ್ಬ ಮಾಡಿದ್ದು. ಹಾಗೆ 15 ಮಾಡೋದಾದರೆ ಅಮ್ಮ ಅತ್ತೆ ಎಲ್ಲರೂ ಕೂಡ ಬರ್ತೀವಿ ಅಂತ ಅಂದಿದ್ರು. ಸೊ ನನಗೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು 15th ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಹಾಗೆ ನಾನು ದೇವರಿಗೆ ಸೀರೆ ಉಡಿಸುವಾಗಲಿ ಹಾಗೆ ಅಲಂಕಾರ ಮಾಡೋವಾಗೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕಂದರೆ ನೀವೇ ನೋಡಿದ್ರಲ್ಲ 1:15 ಆದಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನನಗೆ ಸ್ವಲ್ಪ ಗಡಿಬಿಡಿ ಆಯಿತು, ಸ್ವಲ್ಪ ಟೆನ್ಷನ್ ಕೂಡ ಆಗೋಯಿತು, ಎಲ್ಲಿ ಟೈಮ್ ಆಗುತ್ತೋ ಅನ್ನೋ ಕಾರಣಕ್ಕೆ. ಹಾಗಾಗಿ ಬೇಗನೆ ಮಾಡಿಕೊಂಡೆ, ವಿಡಿಯೋಸ್ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ನನಗೆ ಬೆಳಗ್ಗೆ 4:40ರಿಂದ 5:20 ಒಂದು ಒಳ್ಳೆ ಮುಹೂರ್ತ ಇತ್ತು. ಆ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ಸೊ ಆಮೇಲೆ 6:30ಯಿಂದ 7:30ವರೆಗೂ ಇನ್ನೊಂದು ಮುಹೂರ್ತ ಇತ್ತು. ಆ ಕಾರಣಕ್ಕೆ ಆ ಟೈಮ್ಗೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಆ ಟೈಮಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ. ಹಾಗೆ ಬೆಳಗ್ಗೆ 4:15 ಅಂತ ಹೇಳಿದ್ರೆ ಯಾರೂ ಎದ್ದಿರಲ್ಲ ಅಲ್ಲ, ಅಮ್ಮ ಅತ್ತೆ ಮಾವ ಎಲ್ಲ ಮಲ್ಕೊಂಡಿದ್ರು. ಹಾಗಾಗಿ 6:30 ಆದರೆ ಎಲ್ಲ ಎದ್ದಿರ್ತಾರೆ, ಅವ್ರ ಜೊತೆಗೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾವು 6:30ಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮಮ್ಮ ವಿಡಿಯೋ ಮಾಡ್ತಿರೋವಂಥದ್ದು. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಈ ಹಬ್ಬನ ಮಾಡ್ತೀನಿ. ಯಾವುದೇ ವ್ರತ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಇಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ನಾನು ಶ್ರದ್ಧಾ ಭಕ್ತಿಯಿಂದ ಈ ಪೂಜೆನ ಮಾಡ್ತೀನಿ. ಹಾಗೆ ನನಗೆ ತುಂಬ ಇಷ್ಟ ಆಗೋ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಅಮ್ಮನ ಮನೇಲಾಗಲಿ ಅತ್ತೆ ಮನೇಲಾಗಲಿ ಈ ಹಬ್ಬನ ರೂಢಿಸ್ಕೊಂಡು ಬಂದಿರಲಿಲ್ಲ. ನಾನು ಮದುವೆ ಆದಮೇಲೆ ನನಗೆ ಮಾಡಬೇಕು ಅಂತ ಹೇಳಿ ಅನಿಸಿದ್ಮೇಲೆ ನಾನು ಈ ಪೂಜೆನ ಸ್ಟಾರ್ಟ್ ಮಾಡಿದ್ದು. ಹಾಗೆ ಮಾಡಿದ್ಮೇಲೆ ನಾನು ಹೇಳಿದ್ನಲ್ಲ, ಯಾರನ್ನೂ ಕೇಳಿರಲಿಲ್ಲ, ಅಂದರೆ ಶಾಸ್ತ್ರ ಎಲ್ಲ ಕೇಳಬೇಕಲ್ಲ, ಪುರೋಹಿತರನ್ನಾಗಲಿ ಯಾರನ್ನೂ ಕೇಳ್ದಲೇ ನಾನು ಈ ಪೂಜೆನ ಸ್ಟಾರ್ಟ್ ಮಾಡಿದ್ದು. ಮೊದಲನೇ ವರ್ಷ ಹಬ್ಬ ಮಾಡಿದ್ಮೇಲೆ ಮನೆಗೆ ಬಂದವರು ಹಂಗೆ ಹೇಳಿದ್ರು, ಯಾರೋ ನಿಮ್ಮ ಮನೆಯೆಲ್ಲ ನಡೆಸಿಲ್ಲ, ನೀನೇ ಮಾಡಿದ್ಯಾ, ಕೇಳಿ ಮಾಡಬೇಕಿತ್ತು ಅನ್ನೋ ಕಾರಣಕ್ಕೆ. ನನಗೆ ಹಬ್ಬ ಮಾಡಿದ್ಮೇಲೆ ಸ್ವಲ್ಪ ಗಾಬರಿ ಕೂಡ ಆಯಿತು, ಅಯ್ಯೋ ಏನಾದರೂ ತಪ್ಪಾಯ್ತಾ ಏನು ಅಂತ. ಸೊ ನಾನು ಪುರೋಹಿತರನ್ನ ಕೂಡ ಕೇಳಿದ್ದೆ, ಈ ಥರ ಮಾಡಿದ್ದೀನಿ, ಏನಾದರೂ ತೊಂದರೆ ಆಗುತ್ತಾ ಅಂತೇಳಿ. ಆಗ ಅವರು ನನಗೆ ಹೇಳಿದ್ದು, ಸ್ಪೆಷಲಿ ಲಕ್ಷ್ಮೀ ಪೂಜೆನ ಯಾರು ಬೇಕಾದರೂ ಮಾಡ್ಬೋದು ಅಂತೇಳಿ, ಈಗ ನಡೆಸಿದರೆ ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ, ಲಕ್ಷ್ಮಿ ಒಳ್ಳೆಯದೇ ಮಾಡ್ತಾಳೆ ಅಂತೇಳಿ ಅವ್ರು ಅವತ್ತು ಹೇಳಿದ್ಮೇಲೆ ನನಗೆ ಧೈರ್ಯ ಬಂದಿದ್ದು. ಆವಾಗಿಂದ ನಾನು ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲಿ ಮಧ್ಯೆ 1-2 ವರ್ಷ ಮಾಡೋಕ್ಕಾಗಿರಲಿಲ್ಲ. ಕಾರಣ ಏನಂದರೆ, ಒಂದು ನಾನು ಬಾಣಂತಿ ಅಂತೇಳಿ ಅಮ್ಮನ ಮನೇಲಿದ್ದೆ, ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಅದಾಗಿ ನೆಕ್ಸ್ಟ್ ವರ್ಷ ನಮ್ಮ ಯಜಮಾನರು ಅಜ್ಜಿ ತೀರ್ಕೊಂಡಿದ್ರು. ಸೊ ಹಾಗಾಗಿ ಕಳಸ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಆ ವರ್ಷ ಹಬ್ಬ ಬಿಟ್ಟಿದ್ದೆ. ಸೊ ಹಾಗಾಗಿ ಆಮೇಲಿಂದ ನಾನು ಮತ್ತೆ ಹಬ್ಬನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನಾನು ಲಕ್ಷ್ಮಿ ಎಲ್ಲ ಕೂರಿಸಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಎಲ್ಲ ಜೋಡಿಸಿಟ್ಟಾದಮೇಲೆ ದೇವರಿಗೆ ಅಂತೇಳಿ 3 ಥರ ಪ್ರಸಾದ ಮಾಡಿದೆ. ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ಮೊಸರನ್ನ ಏನಾದರೂ ಮಾಡೋದಾದರೆ ನೀವು ಉಪ್ಪು ಹಾಕದಲ್ಲೇ ದೇವರಿಗೆ ಎಡೆ ಇಡಬೇಕಾಗತ್ತೆ. ಸೊ ನಾನು ಅದೆಲ್ಲ ಆದಮೇಲೆ ನಾನಿಲ್ಲಿ ದೇವರಿಗೆ ಫಸ್ಟ್ ಕುಂಕುಮ ಅರ್ಚನೆನ ಮಾಡ್ತಾಯಿದ್ದೀನಿ. ಈಗ ಏನು ಅರ್ಚನೆ ಮಾಡಿದ್ವಲ್ಲ ಅದೇ ಕುಂಕುಮನ ಹಣೆಗೆ ಹಾಗೆ ಮಾಂಗಲ್ಯಕ್ಕೆಲ್ಲ ಇಟ್ಕೊಂಡು ಬಂದವ್ರಿಗೂ ಅಷ್ಟೇ ಆ ಕುಂಕುಮನ ಇಟ್ಕೊಳ್ಳೋಕ್ಕೆ ಅಂತೇಳಿ ಕೊಡ್ತೀವಿ. ಸೊ ಫಸ್ಟು ಗಣಪತಿಗೆ ಪೂಜೆ ಮಾಡ್ತಾಯಿದ್ದೀನಿ, ನಂತರ ಲಕ್ಷ್ಮಿಗೆ ಪೂಜೆ ಮಾಡ್ತಿರುವಂಥದ್ದು. ಯಾವಾಗಲೂ ಅಷ್ಟೇ ಲಕ್ಷ್ಮಿ ಮುಂದ್ಗಡೆ ಗಣಪತಿ ಇರಬೇಕು ಅಂತ ಹೇಳ್ತಾರೆ, ಅಥವಾ ಲಕ್ಷ್ಮಿ ಬಲಗಡೆ. ಫಸ್ಟ್ ಗಣಪತಿಗೆ ಪೂಜೆ ಮಾಡಿ ನಂತರ ಹೀಗೆ ಲಕ್ಷ್ಮಿಗೆ ಪೂಜೆ ಮಾಡಿದ್ವಿ. ಸೊ ನಾನು ನಮ್ಮ ಯಜಮಾನರು ಯಾವಾಗಲೂ ಒಟ್ಟಿಗೆ ಸೇರಿನೇ ಈ ಹಬ್ಬನ ಮಾಡ್ತೀವಿ. ಸೊ ಆಮೇಲೆ ನಮ್ಮ ಯಜಮಾನರು, ಅತ್ತೆ, ಮಾವ, ಅಮ್ಮ ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ಆಮೇಲೆ ನಿಹಾಲ್ ಕೂಡ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಪೂಜೆ ಮಾಡ್ತಾ ಇದ್ದಾನೆ. ಸೊ ನಾನು ಲಕ್ಷ್ಮೀ ಹಬ್ಬಕ್ಕೆ ಹೀಗೆ ತೋರಣ ಆಗಲಿ ಹೀಗೆ ಬಾಗಿಲೆಲ್ಲ ಹೀಗೆ ಅಲಂಕಾರ ಮಾಡಿದ್ದೆ. ನಾನು ಆಗಲೇ ತೋರಿಸಿದ್ನಲ್ಲ ತೋರಣ ನೋಡಿ ಈ ಥರ ಎಷ್ಟು ಲುಕ್ಕಾಗಿ ಕಾಣ್ತಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಾವು ನಮ್ಮನೆ ಲಕ್ಷ್ಮಿನ ಹೀಗೆ ಅಲಂಕಾರ ಮಾಡಿದ್ವಿ. ಹಾಗೆ ಲಕ್ಷ್ಮಿಗೆ ಇಷ್ಟ ಆಗುವಂತಹ ವಸ್ತುಗಳನ್ನೆಲ್ಲ ಹೀಗೆ ಜೋಡಿಸಿ ಇಟ್ಟಿದ್ವಿ.
ಹಾಗೆ ನಾನು ಯಾವಾಗಲೂ ದೇವರಿಗೆ ನೈವೇದ್ಯ ಮಾಡುವಾಗ ಅಂಗಡಿಯಿಂದ ಸ್ವೀಟ್ಸ್ ಆಗಲಿ ಮತ್ತೊಂದೆಲ್ಲ ತಂದು ಇಡೋದಿಲ್ಲ, ಮನೇಲೇ ಮಾಡಿದಂತಹ ಐಟಮ್ಸ್ನೇ ಇಡೋದು. ಈ ಚಕ್ಲಿ, ಕರ್ಜಿಕಾಯಿ, ಬಾದುಷಾ ಹಾಗೆ ಬಾದಾಮ್ ಪುರಿ ಮಾಡಿದ್ದು ಪ್ರಸಾದಕ್ಕೆ ಅಂತೇಳಿ. ಹಾಗೆ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೆ. ನೈವೇದ್ಯಕ್ಕೆ ಅಂತೇಳಿ 3 ಥರದ ಪ್ರಸಾದನ ಮಾಡಿದ್ವಿ. ಹಾಗೆ ದೇವರಿಗೆ ಕೆಂಪಾರತಿ ಮಾಡೋಕ್ಕೋಸ್ಕರ ಹಾಗೆ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ದೇವರಿಗೆ ಮಡ್ಲಕ್ಕಿ ಕೂಡ ಕೊಡಬೇಕು. ನಾವು ಬೇರೆ ಮುತ್ತೈದೆಯವರಿಗೆಲ್ಲ ಹೇಗೆ ಕೊಡ್ತೀವಲ್ಲ ಅದಕ್ಕೂ ಮುಂಚೆ ದೇವರಿಗೆ ಅಂತೇಳಿ ಒಂದು ಸೆಟ್ ಮಡ್ಲಕ್ಕಿನ ನಾವು ದೇವರಿಗೆ ಎತ್ತಿಡಬೇಕಾಗತ್ತೆ ಮೊದಲು. ಅಂದರೆ ಸೀರೆ, ಅಕ್ಕಿ, ಕೊಬ್ಬರಿ, ಬೆಲ್ಲ, ಕಡಲೆ ಮತ್ತು ಇದು ಹೇಳ್ತಾರೆ ನೋಡಿ, ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಹಾಗೆ ಬಾಗಿಣದ ಸಾಮಾನು ಅಂತ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಕಿಟ್ ಸಿಗುತ್ತೆ, ಅದನ್ನು ಕೂಡ ಇಡ್ಬೋದು. ನೀವು ಬ್ಲೌಸ್ ಪೀಸ್ ಇಟ್ಟರೂ ಆಗುತ್ತೆ, ಇಲ್ಲಾಂದರೆ ಸೀರೆ ಕೂಡ ಇಡ್ಬೋದು. ಹಾಗೆ ದೇವರಿಗೆ ದೀಪನೂ ಅಷ್ಟೇ ಬೆಸ ಸಂಖ್ಯೆಯಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಅಂದರೆ 5, 9, 13 ಹಾಗೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾದರೂ ದೀಪನ ಹಚ್ಬೋದು. ಹಾಗೆ ದೇವರಿಗೆ ಬಳೆ, ವೀಳ್ಯದೆಲೆ, ಅಡಿಕೆ, ಹಾಗೆ ಅರಿಶಿನ ಕೊಂಬು ಅಂತಾರಲ್ಲ ಅದು. ಹಾಗೆ ನಾನು ಪ್ರತಿದಿನ ಪೂಜೆ ಮಾಡುವಂತಹ ಒಂದು ಚಿಕ್ಕ ಲಕ್ಷ್ಮೀ ವಿಗ್ರಹ ಕೂಡ ಇತ್ತು, ಅದನ್ನು ಹಾಗೆ ದುಡ್ಡಿನ ಮೇಲೆ ಇಟ್ಟಿದ್ದೆ. ಸೊ ನೋಡಿ, ನಾನು ಹೀಗೆ ಲಕ್ಷ್ಮಿನ ಅಲಂಕಾರ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಸಮಾಧಾನ ಕೂಡ ಆಯಿತು ಹಬ್ಬ ಮಾಡಿದ ಮೇಲೆ. ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆನ ಮಾಡಿದ್ದೀನಿ. ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಅಥವಾ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೇಕು ಈ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿಗಾದ್ರೂ ಡೌಟ್ ಇದ್ದೇ ಇರುತ್ತಲ್ಲ, ಯಾವುದಾದ್ರೂ ಪೂಜೆ ಮಾಡುವಾಗ ನಾವು 100 ಸಲ 100 ಜನನ ಕೇಳ್ತೀವಿ ಹೇಗೆ ಮಾಡೋದು ಹೇಗೆ ಅಂತೇಳಿ. ಸೊ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ದಯವಿಟ್ಟು ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಅದನ್ನ ಸರಿ ಮಾಡ್ಕೋತೀನಿ. ನೀವು ನೋಡ್ಬೋದು ನಾನು ಬಲಗಡೆ ಇಟ್ಟಿದ್ದೀನಲ್ಲ ಬಂದ ಮುತ್ತೈದೆಯವ್ರಿಗೆ ಕೊಡೋಕ್ಕೆ ಅಂತೇಳಿ, ಅದನ್ನು ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹಾಗಿಟ್ಟಿದ್ದು. ಮೇಯ್ನ್ ಅಲ್ಲಿ ಯಾಕೆ ಜಾಗನ ಫಿಲ್ ಮಾಡಿದ್ದೀನಿ ಅಂದರೆ ನಿಹಾಲ್ ಲಕ್ಷ್ಮಿ ಹತ್ರ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಫಸ್ಟೇ ತರಲೆ ಹುಡುಗ ಅಲ್ವಾ, ಅಲ್ಲಿ ಹೋಗಿ ಏನಾದರೂ ಎಳೆದ್ಬಿಡ್ತಾನೆ ಅನ್ನೋ ಭಯಕ್ಕೆ ನನಗೆ ಆ ಜಾಗ ಫಿಲ್ ಮಾಡಬೇಕಿತ್ತು, ಹಾಗಾಗಿ ಆ ರೀತಿ ಅಲಂಕಾರ ಮಾಡಿದ್ದು ಅಲ್ಲಿ. ಸೊ ಇದು ಮಾಮೂಲಿ ನಮ್ಮನೆ ದೇವ್ರ ರೂಮ್ನ. ಅಲ್ಲೂ ಡೈಲಿ ಒಂದು ಲಕ್ಷ್ಮೀ ಕಳಸನ ಪೂಜೆ ಮಾಡ್ತೀನಲ್ಲ, ಸೊ ಅಲ್ಲೂ ಅಷ್ಟೇ ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದು. ಸೊ ಅವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ ಇದ್ದಿದ್ದರಿಂದ ನಿಹಾಲ್ಗೆ ಫ್ರೀಡಮ್ ಫೈಟರ್ಸ್ದು ಯಾವುದಾದ್ರೂ ಒಂದು ಡ್ರೆಸ್ನ ಹಾಕ್ಕೊಂಡು ಬರೋಕ್ಕೆ ಹೇಳಿದರು. ಸೊ ನನಗೇನೋ ತೊಗೊಬರೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಇದ್ದಿದ್ದ ಡ್ರೆಸ್ಸಲ್ಲಿ ಜವಾಹರ್ಲಾಲ್ ನೆಹರೂನ ಹಾಕಿ ಆ ಬಟ್ಟೆನ ಹಾಕಿ ರೆಡಿ ಮಾಡಿ ಕಳಿಸಿದ್ದೆ. ಸೊ ನಂತರ ಹಾಗೆ ದೇವರಿಗೆ ಕೆಂಪಾರತಿನೂ ಕೂಡ ಮಾಡಿದ್ವಿ. ಅಂದರೆ 3 ಜನನೂ ಇದ್ವಲ್ಲ, ನಾನು, ಅಮ್ಮ, ಅತ್ತೆ ಸೇರಿ ದೇವರಿಗೆ ಪೂಜೆನ ಮಾಡಿದ್ವಿ. ಅಮ್ಮ ಕೂಡ ಒಂದು ಒಳ್ಳೆ ಹಾಡು ಕೂಡ ಹೇಳಿದ್ರು. ಅಮ್ಮ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ಆಮೇಲೆ ನಾನು ಮತ್ತು ಪಾಪು ಸೇರಿ ಕೂಡ ಪೂಜೆನ ಮಾಡಿದ್ವಿ. ಸೊ ನಂತರ ಮತ್ತೆ 11 ಗಂಟೆಲಿ ಒಬ್ಬಟ್ಟನ್ನ ಮಾಡಿ ದೇವರಿಗೆ ಎಡೆ ಮಾಡಿದ್ದಂಥದ್ದು. ಇದು ಸಂಜೆ ಕ್ಲಿಪ್ಪಿಂಗ್ಸು. ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಕರೆದಿದ್ದೆ. ಸೊ ಸಂಜೆ ಅವರೆಲ್ಲ ಬರ್ತಾಯಿದ್ರು. ಸೊ ಒಬ್ಬೊಬ್ಬರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೆ. ಸೊ ಮಧ್ಯಾಹ್ನ ಅಷ್ಟೇ ಸ್ವಲ್ಪ ರಿಲೇಟಿವ್ಸ್ ಬಂದಿದ್ದರು, ಚಿಕ್ಕಮ್ಮ, ಅತ್ತೆ ಮಕ್ಕಳು, ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಆದರೆ ಅವ್ರ ಜೊತೆ ಒಂದು ಕೂಡ ಫೋಟೋ ತೆಗೆಸ್ಕೊಳ್ಲಿಲ್ಲ. ಸ್ವಲ್ಪ ಬೇಜಾರು ಕೂಡ ಆಯಿತು. ಆಮೇಲೆ ನೆನಪಾಯಿತು, ಅವರು ಕೂಡ ಆಮೇಲೆ ಫೋನ್ ಮಾಡಿ ಅಯ್ಯೋ ಒಂದು ಫೋಟೋ ಕೂಡ ತೊಗೊಳ್ಲಿಲ್ಲ, ತುಂಬ ದಿನ ಆಗಿತ್ತು ಅಂದರು. ಸೊ ನಾನು ಸ್ವಲ್ಪ ಗಡಿಬಿಡಲಿದ್ದೆ, ಅಡುಗೆ ಮಾಡೋದು, ಊಟ ಬಡಿಸೋದು ಅಂತೇಳಿ. ಆ ಹರಿಬರಿಲಿ ಗೊತ್ತೇ ಆಗಲಿಲ್ಲ. ಸೊ ಸಂಜೆ ಆಗಿ 1-2 ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹಾಗೆ ನಾವೇನು ಅರಿಶಿನ ಕುಂಕುಮ ಮಾಡಲಿಕ್ಕೆ ಎಲ್ಲ ಕೊಡ್ತೀವಲ್ವ, ಆವಾಗ ಅವ್ರಿಗೆ ನಾನು ಪುಳಿಯೋಗರೆನ ಪ್ರಸಾದ ಆಗಿ ಕೊಟ್ಟಿದ್ದೆ. ಯಾವುದಾದ್ರೂ ಒಂದು ಪ್ರಸಾದನ ಕೊಡ್ಬೋದು. ನಾನು ಸಾಮಾನ್ಯವಾಗಿ ಪುಳಿಯೋಗರೆನೇ ಮಾಡ್ತೀನಿ. ಇವರೆಲ್ಲ ನನ್ನ ಫ್ರೆಂಡ್ಸು. ಇವರು ಅಷ್ಟೇ ನೈಟ್ ಊಟ ಎಲ್ಲ ಆದಮೇಲೆ ಹೊರಡೋ ಟೈಮಲ್ಲಿ ನಾನು ಅರಿಶಿನ ಕುಂಕುಮ ಹಾಗೆ ಮಡ್ಲಕ್ಕಿನ ಕೊಟ್ಟಿದ್ದು. ಇವರು ಅಷ್ಟೇ ಫ್ಯಾಮಿಲಿ ಸಮೇತ ಬಂದಿದ್ದರು. ತುಂಬಾ ಖುಷಿ ಆಯಿತು.
ಈ ಸಲ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಜನ ಅಂತ ಹೇಳ್ಬೋದು. ಕರೆದವ್ರೆಲ್ಲರೂ ಬಂದಿದ್ದರು. ಯಾಕಂದರೆ ಒಂದು ಹಾಲಿಡೇ ಅಂತ 15th ಅಲ್ವಾ, ಸೊ ಎಲ್ಲರಿಗೂ ರಜಾ ಇತ್ತು. ಹಾಗೆ ಆಲ್ಮೋಸ್ಟ್ ಎಲ್ಲರೂ 8th ಎಲ್ಲ ಮೀನ್ಸ್ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡಿರೋದ್ರಿಂದ ಎಲ್ಲರೂ 15th ಬರೋಕ್ಕೆ ಅವ್ರಿಗೂ ಕೂಡ ಅನುಕೂಲ ಆಯಿತು. ಯಾವಾಗಲೂ ಅಷ್ಟೇ ಅವರು ಮಾಡೋರು ನಾನು ಮಾಡ್ತಿದ್ದೆ, ಯಾರು ಯಾರ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಸಲ ಕರೆದವ್ರು ಎಲ್ಲರೂ ಬಂದರು. ಯಾವಾಗಲೂ ನಾನು ನನ್ನ ಹಸ್ಬೆಂಡು ಮತ್ತು ಪಾಪು ಮಾಡ್ತಿದ್ವಿ, ಇಲ್ಲಾಂದರೆ ಅತ್ತೆ ಮಾವ ಅಮ್ಮ ಯಾರಾದರೂ ಬಂದಿರೋರು ಅಷ್ಟೇ. ಈ ಸಲ ತುಂಬಾ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ತುಂಬಾ ಚೆನ್ನಾಗಿ ಕೂಡ ಆಯಿತು. ಸೊ ಕೊನೆಗೆ ಎಲ್ಲರೂ ಸೇರಿ ಒಂದು ಫೋಟೋ ಕೂಡ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಎಲ್ಲರನ್ನೂ ಮೀಟ್ ಮಾಡಿದ್ದು ಅನ್ಬೋದು. ನೈಟ್ ಆಗಿ ನನ್ನ ನಾದಿನಿ ಕೂಡ ಬಂದರು, ನಾದಿನಿ ಫ್ಯಾಮಿಲಿ ಎಲ್ಲರೂ. ಸೊ ರಾತ್ರಿ ಎಲ್ಲರೂ ಹೋದ್ಮೇಲೆ ದೇವರಿಗೆ ಕೆಂಪಾರತಿ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಅತ್ತೆ ನನ್ನ ನಾದಿನಿ ಬಂದಿಲ್ಲಲ್ವ, ಅವರು ಹೇಗಿದ್ರೂ ಉಳ್ಕೋತಾರೆ, ನಾಳೆ ಹೋಗೋದು. ಆದರೆ ದೇವರು ಕೂರಿಸಿದ್ನೆಲ್ಲ ಅವತ್ತೇ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಮ್ಮ, ಅತ್ತೆ, ಹಾಗೆ ನನ್ನ ನಾದಿನಿಯವ್ರ ಅತ್ತೆ ಎಲ್ಲರಿಗೂ ಕೂಡ ಆವಾಗಲೇ ಅರಿಶಿನ ಕುಂಕುಮ ಕೊಟ್ಟು ಮಾಡಲಿಕ್ಕೆ ಕೂಡ ಕೊಡ್ತಾಯಿದ್ದೆ. ಇವರಿಗೆ ಎಲ್ಲರಿಗೂ ಕೊಟ್ಟಮೇಲೆ ಅಮ್ಮ ನನಗೂ ಕೂಡ ಕೊಟ್ಟರು. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ, ಅಂದರೆ ಎಲ್ಲರೂ ಮನೆಗೆ ಬಂದೋದ್ಮೇಲೆ ಕೊನೆಗೆ ಇನ್ನೇನು ಯಾರೂ ಬರೋದಿಲ್ಲ ಅಂತ ಅನಿಸುತ್ತಲ್ಲ, ಆ ಟೈಮಲ್ಲಿ ದೇವರಿಗೆ ಮಲಗೋ ಮುಂಚೆ ಕೆಂಪಾರತಿನ ಮಾಡಬೇಕಾಗುತ್ತೆ. ಸೊ ನಾವು ಅಷ್ಟೇ ಎಲ್ಲರೂ ಸೇರಿ ದೇವರಿಗೆ ಆರತಿನ ಮಾಡಿ ದೃಷ್ಟಿನ ತೆಗೆದ್ವಿ. ಸೊ ನಂತರ ದೇವರ ಕಳಸ ನಾನು ಹೇಳಿದ್ನಲ್ಲ, ಇವತ್ತೇ ಇಟ್ಟಿರೋದ್ರಿಂದ ಇವತ್ತೇ ಸಡಿಲಿಸ್ತೀನಿ. ಏನಕ್ಕಂದರೆ ಮಾರನೇ ದಿನ ಅಂದರೆ 2ನೇ ದಿನಕ್ಕೆ ಬೀಳುತ್ತೆ. ಹಾಗೆ 3 ದಿನ ಇಟ್ಕೋಬೇಕು ಅನ್ನೋ ಆಸೆ ಲಕ್ಷ್ಮಿನ, ಆದರೆ ನಿಹಾಲಿನೂ ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದೇ ದಿನಕ್ಕೆ ಲಕ್ಷ್ಮಿನ, ಅಂದರೆ ಅವತ್ತೇ ಇಟ್ಟು ಅವತ್ತೇ ಲಕ್ಷ್ಮಿ ಕಳಸನ ಸಡಿಲಿಸ್ತೀನಿ. ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯನ ಮಾಡಿ ನಂತರ ಲಕ್ಷ್ಮಿನ ಪೂರ್ತಿ ತೆಗೆಯುವಂಥದ್ದು. ಸೊ ನೋಡಿದ್ರಲ್ಲ, ನಾನು ಈ ರೀತಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ಹೇಳ್ದೆ ಅಲ್ಲ, ನಾನು ಇನ್ ಕೇಸ್ ಏನಾದರೂ ನಾನು ಮಾಡಿದ್ರಲ್ಲಿ ತಪ್ಪಿದರೆ ಸೊ ನನಗೆ ಯಾವುದು ತಪ್ಪು ಏನು ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ನೆಕ್ಸ್ಟ್ ಟೈಮ್ ಅದನ್ನೇ ನೋಡಿಕೊಂಡು ನಾನು ನನ್ನ ತಪ್ಪನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಹಬ್ಬನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.